ನೋಡ್ಬೋದು. ಈಗ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಬಹುಶಃ ಇದು ಮೊದಲ ಬಾರಿಗೆ ಇಂಥ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಅಳವಡಿಸಿದ್ದೀವಿ. ಇವರೇ ಹಂಚಾಳಪ್ಪ ಅಂತ. ಇವರು ತುಂಬಾ ದೊಡ್ಡ ಬಹಳ ಅಂದ್ರೆ ಬಹಳ ದೇಸಿ ಬೀಜಗಳ ಬಗ್ಗೆ ತುಂಬಾ ಪ್ರೀತಿ ಕಾಳಜಿ ಇರ್ತಕ್ಕಂಥ ಮನುಷ್ಯ. ಇವರ ಮನುಷ್ಯ ಎಷ್ಟು ಪ್ರೀತಿ ಅಂದ್ರೆ ಇವ್ರಿಗೆ ಎಲ್ಲಾದ್ರೂ ಇಂಥಲ್ಲಿ ದೇಸಿ ಬೀಜ ಇಂಥ ತಳಿ ಇದೆ ಅಂದ್ರೆ ಫ್ರೆಂಡ್ಸ್ ಜೊತೆ ಗಾಡಿ ತೊಗೊಂಡು ಹೋಗ್ಬಿಡ್ತಾ ಇದ್ದ. ಹೋಗಿ ಆ ಬೀಜನ ತೊಗೊಂಡು ಬಂದು ಬೆಳೆದು ರೈತರಿಗೆ ಕೊಟ್ಟು ಈ ಒಂದು ಕಾಳಜಿ ಇದೆಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಬಹಳ ಮಂದಿಗೆ ಅಲ್ಲಿ ಜನರಲ್ಲಿ ಕಾಣ್ತಾ ಇಲ್ಲ ನಾವು. ಆದರೆ ನಾವು ಅವ್ರನ್ನ ಯಾವಾಗಲೂ ಅಂತ ಜವಾರಿ ಮ್ಯಾನ್ ಅಂತ ಇದ್ದೀವಿ ಅವ್ರಿಗೆಲ್ಲ. ನಾವು ಅವ್ರಿಗೆ ಒಂದು ಅನಾರೋಗ್ಯದಿಂದ ಬಳಲಕ್ಕೆ ಶುರು ಆಯ್ತು ಒಂದು 2.5 ವರ್ಷದ ಹಿಂದೆ. ನಾವು ಮಣ್ಣಿನ ಮಾತುಕತೆ ತಂಡದವರೇ ನಾವೇನೋ ಕ್ರೌಡ್ ಫಂಡಿಂಗ್ ಮಾಡಿ ಕೊಟ್ಟು ಅದರದ್ದು ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ತೀರ್ಕೊಂಡ್ರು ಅವರು. ಆಮೇಲೆ ನಾವು 25ನೇ ಮಣ್ಣಿನೊಂದಿಗೆ ಜವಾರಿ ಬೀಜ ಬ್ಯಾಂಕ್ ಮಾಡ್ಬೇಕಂದಾಗ ನಮ್ಗೆ ನೆನಪಾಗಿತ್ತು ಹಂಚಾಳಪ್ಪ ಅಂದ್ರೆ ಜವಾರಿ ಬೀಜ. ಇವೆರಡನ್ನು ನಾವು ಒಂದು ಕಡೆ ಇಲ್ಲಾದ್ರೂ ತರಬೇಕಲ್ಲ, ಒಂದು ಫೋಕಸ್ಡ್ ಆಗಿ ನಾವು ಅದನ್ನ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ನಾವು ಜವಾರಿ ಬೀಜ ಬ್ಯಾಂಕ್ ಅನ್ನ ಮಾಡಿದ್ವಿ ಮತ್ತು ಅವರ ಸ್ಮರಣೆಗಾಗಿ ಮಾಡಿದ್ವಿ. ಅತ್ಯಂತ ವೈವಿಧ್ಯಮಯ ದೇಸಿ ತಳಿಗಳನ್ನ ನಾವಿಲ್ಲೇ ಪ್ರದರ್ಶನ ಮತ್ತು ರೈತರಿಗೆ ವಿತರಿಸ್ಲಿಕ್ಕೆ ಕೊಡ್ಬೇಕು. ಅದನ್ನ ಫಸ್ಟ್ ಕೊಡ್ಬೇಕು ಅವ್ರಿಗೆ, ಆಮೇಲೆ ಅವ್ರು ಬೆಳೆದು ವಾಪಸ್ ಕೊಡ್ಬೇಕು ಅಂತ. ಆದರೆ ಈ ಜವಾರಿ ಬೀಜ ಬ್ಯಾಂಕಲ್ಲಿ ಹಣದ ವಹಿವಾಟು ಇಲ್ಲ. ಇಲ್ಲಿ ಏನಿದ್ರು ಧಾನ್ಯ ಜವಾರಿ ಬೀಜಗಳ ವಹಿವಾಟು. ಹೌದು, ಇಲ್ಲಿಂದ ತಗೊಂಡೋಗ್ಬೇಕಾದ್ರೆ ಫ್ರೀ ಆಗಿ ತಗೊಂಡು, ಇಲ್ಲ ದುಡ್ಡಿಲ್ಲ, ನಾವು ಸ್ಯಾಂಪಲ್ಸ್ ಅನ್ನ ಕೊಡ್ತೀವಿ. ಬಟ್ ಕಂಡೀಷನ್ ಸಪ್ಲೈ ಎಷ್ಟು ತಗೊಂಡೋಗಿರ್ತಾರೆ ಅವರು ಅದಕ್ಕಿಂತ ಹೆಚ್ಚು ಕೊಟ್ಟರೆ ಒಳ್ಳೆಯದು. 2 ಪಟ್ಟು ಕೊಡಬೇಕು. ನಿಮ್ ಮಿನಿಮಮ್ 2 ಪಟ್ಟು ಆದ್ರೆ ಕೊಟ್ಟರೆ ನಾವು ಉಳಿದ ರೈತರಿಗೆ ನಾವು ಕೊಡೋಕೆ ಈಸಿ ಆಗುತ್ತೆ ಅಂತ. ಆತನ ಕಾಲಾವಧಿ ನಂತರ ಆತನ ಅಗಲಿಕೆ ನಮಗೆ ಬಹಳ ನೋವು ತಂತು. ಆತನ ಸ್ಮರಣಾರ್ಥವಾಗಿ ಸದುದ್ದೇಶದಿಂದ ಒಂದು ಒಳ್ಳೆ ಕೆಲಸ ಸಾಕಾರ ಆಗಲಿ ಅಂತ ಹೇಳಿ ನಮ್ಮ ಶ್ರೀ ಫಾರ್ಮಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಒಂದು ತಂಡದ ಸಹಯೋಗದಿಂದ ಬೀಜ ಬ್ಯಾಂಕು ಸ್ಥಾಪನೆ ಮಾಡಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನಾನು ಆನಂದ್ ತೀರ್ಥ ಪೇಟೆ ಅಂತ, ಮೂಲತಃ ಪತ್ರಕರ್ತ, ಈಗ ಕೃಷಿಕ. ಮತ್ತೆ ಮಣ್ಣಿನೊಂದಿಗೆ ಮಾತುಕತೆ ಅಂತ ನಾವೇನು ಕಾರ್ಯಕ್ರಮ ಮಾಡ್ತೀವಲ್ಲ ಇದರಲ್ಲಿ ಒಬ್ಬ ಸಕ್ರಿಯ ಸದಸ್ಯ. ಸರ್ ನಾನು ಕೇಳ್ಪಟ್ಟೆ ಸ್ನೇಹಿತನಿಗೋಸ್ಕರ ಒಂದು ಬ್ಯಾಂಕ್ ತೆರೆದಿದ್ದೀರಾ, ಬೀಜ ಬ್ಯಾಂಕ್ ಅಂತ. ಸೊ ಆ ಬ್ಯಾಂಕ್ ಎಲ್ಲಿದೆ, ಏನೆಲ್ಲ ಕೆಲಸ ಮಾಡುತ್ತೆ, ಆ ಬ್ಯಾಂಕ್ ಅಲ್ಲಿ ಏನಿದೆ, ಆ ಬೀಜ ಬ್ಯಾಂಕ್ ಅಲ್ಲಿ ಅನ್ನೋದನ್ನ ತೋರಿಸ್ಕೊಡ್ಬೋದು ತಮಗೆ? ನೋಡ್ಬೋದು. ಈಗ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಬಹುಶಃ ಇದು ಮೊದಲ ಬಾರಿಗೆ ಇಂಥ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಅಳವಡಿಸಿದ್ದೀವಿ. ಇದು ಜವಾರಿ ಬೀಜ ಬ್ಯಾಂಕ್. ಒಳಗಡೆ ಹೋಗೋಣ ಬನ್ನಿ. ಅದೇನು ಗೆಳೆಯನ ಹೆಸರಲ್ಲಿ? ಇವರು ಹಂಚಾಳಪ್ಪ ಹಿರೇಮನಿ ಅಂತ. ಇಲ್ಲಿ ಪಕ್ಕದಲ್ಲಿ ಇರ್ಕಲ್ಗಡ ಅಂತಿದೆ, ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ. ಇವರೇ ಹಂಚಾಳಪ್ಪ ಅಂತ. ಇವರು ತುಂಬಾ ದೊಡ್ಡ ಬಹಳ ಅಂದ್ರೆ ಬಹಳ ದೇಸಿ ಬೀಜಗಳ ಬಗ್ಗೆ ತುಂಬಾ ಪ್ರೀತಿ ಕಾಳಜಿ ಇರ್ತಕ್ಕಂಥ ಮನುಷ್ಯ. ಇವರ ಜೊತೆ ನನ್ನ ಒಡನಾಟ ನಂದು ವಿಶೇಷವಾಗಿ ನನ್ನ ಪರ್ಸನಲ್ ಆಗಿ ಒಂದು 15 ವರ್ಷಗಳ ಹಿಂದೆ ಇತ್ತು. ಆ ಟೈಮಲ್ಲಿ ಅವರು ಬದನೆಯನ್ನು ಬೆಳೆದಿದ್ರು, ಒಂದು 15-20 ವೆರೈಟಿ ಬದನೆ ಬೆಳೆದಿದ್ರು, ದೇಸಿ ಬದನೆ. ನನಗೆ ಅವಾಗ ಪರಿಚಯಕ್ಕೆ ಬಂದವರು. ನಾನೊಂದು ಆ ಟೈಮಲ್ಲಿ ಎಲ್ಲ ಲೇಖನೆಲ್ಲ ಬರೆದೆ. ಆಮೇಲೆ ಸ್ವಲ್ಪ ಸಂಪರ್ಕ ತಪ್ಪಿತ್ತು. ಯಾವಾಗ ನಾವು ಮಣ್ಣಿನೊಂದಿಗೆ ಮಾತುಕತೆ ಶುರು ಮಾಡಿದಾಗ ನಮ್ಮ ಆ ಪ್ರೋಗ್ರಾಮಿನ ಆ ಕಾರ್ಯಕ್ರಮದ ಒಂದು ಭಾಗ ಏನಂದರೆ ದೇಸಿ ಬೀಜಗಳಿಗೆ ಉತ್ತೇಜನ ಕೊಡೋದು ಅಂತ. ಆ ದೇಸಿ ಬೀಜಗಳ ಅದ್ರ ಕ್ವಾಲಿಟಿಗಳು ಬೇರೆ ಇರ್ತವೆ, ಆಮೇಲೆ ಹೇಳ್ಬೋದು. ಅದನ್ನು ಉಳಿಸಿ ಬೆಳೆಸಿ ಯಾರು ರೈತರಿಗೆ ಹಂಚ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಮಗೆ ಖುಷಿಯಿಂದ ಸಿಕ್ಕಿದ್ದು ಈ ಮನುಷ್ಯ. ಎಷ್ಟು ಪ್ರೀತಿ ಅಂದರೆ ಇವ್ರಿಗೆ ಎಲ್ಲಾದರೂ ಇಂಥಲ್ಲಿ ದೇಸಿ ಬೀಜ ಇಂಥ ತಳಿ ಇದೆ ಅಂದರೆ ಫ್ರೆಂಡ್ಸ್ ಜೊತೆ ಗಾಡಿ ತೊಗೊಂಡು ಹೋಗ್ಬಿಡ್ತಾ ಇದ್ದ. ಹೋಗಿ ಆ ಬೀಜನ ತೊಗೊಂಡು ಬಂದು ಬೆಳೆದು ರೈತರಿಗೆ ಕೊಟ್ಟು ಈ ಒಂದು ಕಾಳಜಿ ಇದೆಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಬಹಳ ಮಂದಿಗೆ ಅಲ್ಲಿ ಜನರಲ್ಲಿ ಕಾಣ್ತಾ ಇಲ್ಲ ನಾವು. ಆದರೆ ಯುವಕ ತುಂಬ ಖುಷಿಯಾಗಿದ್ದು ಅವರು ನಮ್ಮ ಮಣ್ಣಿನೊಂದಿಗೆ ಮಾತುಕತೆಯ ಈ 25 ಆವೃತ್ತಿಗಳಲ್ಲಿ ನಾವು ಕಂಡುಕೊಂಡ ಪೈಕಿ ವಿಶೇಷ ಜನ ಅವರು ಒನ್ ಆಫ್ ದೆಮ್. ಹಾಗಾಗಿ ಅವರ ನೆನಪಾಗಿ ಮಾಡಿದ್ವಿ. ಅವ್ರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ ಏನು? ನಾವು ಈಗ ಮಣ್ಣಿನೊಂದಿಗೆ ಮಾತುಕತೆ ಶುರು ಮಾಡಿದಾಗ ದೇಸಿ ಬೀಜಗಳ ಬಗ್ಗೆ ಏನೋ ಚರ್ಚೆ ಇದ್ರು ಹಂಚಾಳಪ್ಪನೇ ಫೈನಲ್. ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಶಿಸ್ತಾಗಿ ಮಾತಾಡ್ತಿದ್ರು ಅವರು. ಹಾಗಾಗಿ ನಾವು ಅವ್ರನ್ನ ಯಾವಾಗಲೂ ಅಂತ ಜವಾರಿ ಮ್ಯಾನ್ ಅಂತ ಇದ್ದೀವಿ ಅವ್ರಿಗೆಲ್ಲ. ನಾವು ಅವ್ರಿಗೆ ಒಂದು ಅನಾರೋಗ್ಯದಿಂದ ಬಳಲಕ್ಕೆ ಶುರು ಆಯ್ತು ಒಂದು 2.5 ವರ್ಷದ ಹಿಂದೆ. ನಾವು ಮಣ್ಣಿನ ಮಾತುಕತೆ ತಂಡದವರೇ ನಾವೇನೋ ಕ್ರೌಡ್ ಫಂಡಿಂಗ್ ಮಾಡಿ ಕೊಟ್ಟು ಅದರದ್ದು ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ತೀರ್ಕೊಂಡ್ರು ಅವರು. ಆಮೇಲೆ ನಾವು 25ನೇ ಮಣ್ಣಿನೊಂದಿಗೆ ಮಾತುಕತೆಯನ್ನು ಒಂದು ವಿಶೇಷವಾಗಿ ಮಾಡ್ಬೇಕಂದಾಗ ನಾವು ಏನೋ ಒಂದಷ್ಟು ಬುಕ್ಸ್ ತಂದಿದ್ದೀವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಏನೋ ಪ್ಲಾನ್ ಮಾಡಿದ್ವಿ. ಆಮೇಲೆ ರೈತರಿಗೆ ನಾವು ಸನ್ಮಾನ ಮಾಡೋದು. ಆದ್ರೆ ಅದರ ಜೊತೆಗೆ ನಾವು ಭಾಳ ಒಂದು ನೆನಪಿನ ಒಂದು ಸ್ಮಾರಕ ಥರ ಮಾಡ್ಬೇಕು ಅನ್ನೋ ನೆನಪಾಗಿದ್ದೆ ಜವಾರಿ ಬೀಜ ಬ್ಯಾಂಕ್. ಹೇಗಿದ್ರು ಅವ್ರ ಹೆಸರಲ್ಲಿ ಹೇಗಿದ್ರು ಅವ್ರ ಸ್ಮರಣಾರ್ಥವಾಗಿ ಈಗ ನಾವು ಜವಾರಿ ಬೀಜ ಬ್ಯಾಂಕ್ ಮಾಡ್ಬೇಕಂದಾಗ ನಮ್ಗೆ ನೆನಪಾಗಿತ್ತು ಹಂಚಾಳಪ್ಪ ಅಂದ್ರೆ ಜವಾರಿ ಬೀಜ. ಇವೆರಡನ್ನು ನಾವು ಒಂದು ಕಡೆ ಇಲ್ಲಾದ್ರೂ ತರಬೇಕಲ್ಲ, ಒಂದು ಫೋಕಸ್ಡ್ ಆಗಿ ನಾವು ಅದನ್ನ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ನಾವು
ಜವಾರಿ ಬೀಜ ಬ್ಯಾಂಕ್ ಅನ್ನ ಮಾಡಿದ್ವಿ ಮತ್ತು ಅವರ ಸ್ಮರಣೆಗಾಗಿ ಮಾಡಿದ್ವಿ. ಇದು ಶ್ರೀ ಫಾರ್ಮಿನ ಒಂದು ಭಾಗವಾಗಿ ಈಗ ಉಳ್ಕೊಂಡಿದೆ. ನಾವು ಇಲ್ಲಿ ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ. ಹಂಚಾಳಪ್ಪ ಅವರ ಕೆಲಸದ ಒಂದು ಪ್ರತಿಬಿಂಬ, ಅದರ ಒಂದು ಸಣ್ಣ ಒಂದು ಝಲಕ್ ಅಂತೀವಲ್ಲ ನಾವು, ಅದರ ಅಂಗವಾಗಿ ಈ ಜವಾರಿ ಬೀಜ ಬ್ಯಾಂಕನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ನೀವು ಗಮನಿಸ್ಬೋದು. ನಾವು ಇದನ್ನು ಈ ಥರ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಐಡಿಯಾ ಇದ್ದದ್ದೇ ಅತ್ಯಂತ ವೈವಿಧ್ಯಮಯ ದೇಸಿ ತಳಿಗಳನ್ನು ನಾವಿಲ್ಲೇ ಪ್ರದರ್ಶನ ಮತ್ತು ರೈತರಿಗೆ ವಿತರಿಸ್ಲಿಕ್ಕೆ ಕೊಡಬೇಕು. ಅದನ್ನು ಫಸ್ಟ್ ಕೊಡ್ಬೇಕು ಅವ್ರಿಗೆ, ಆಮೇಲೆ ಅವ್ರು ಬೆಳೆದು ವಾಪಸ್ ಕೊಡಬೇಕು ಅಂತ. ಇದು ತುಂಬ ಈಗ ಆಲ್ರೆಡಿ 20 ವರ್ಷಗಳ ಹಿಂದೆ ಅನೇಕ ಕಡೆ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು ಜವಾರಿ ಬೀಜ ಬ್ಯಾಂಕು. ಬ್ಯಾಂಕ್ ಅಂದರೆ ನಾವು ದುಡ್ಡು, ಹಣಕಾಸು, ವಹಿವಾಟು ಅಂತ ನಾವೆಲ್ಲ ಸಹಜವಾಗಿ ಯೋಚನೆ ಬರುತ್ತೆ. ಆದರೆ ಈ ಜವಾರಿ ಬೀಜ ಬ್ಯಾಂಕಲ್ಲಿ ಹಣದ ವಹಿವಾಟು ಇಲ್ಲ. ಇಲ್ಲಿ ಏನಿದ್ರು ಧಾನ್ಯ, ಜವಾರಿ ಬೀಜಗಳ ವಹಿವಾಟು. ಆಸಕ್ತ ರೈತರು ಇಲ್ಲಿ ಬರ್ತಾರೆ, ಬಂದು ತಮಗೆ ಯಾವ ಬೇಕೋ ಆ ಬೀಜಗಳನ್ನು ಒಂದಷ್ಟು ತೊಗೊಂಡೋಗ್ತಾರೆ ಸ್ಯಾಂಪಲ್ ಥರ ಅಥವಾ ಬಿತ್ತನೆಗೆ. ಮತ್ತು ಬಿತ್ತಿದ ಮೇಲೆ ಅತ್ಯುತ್ತಮ ಗುಣಮಟ್ಟದ ಬೀಜಗಳನ್ನು 2 ಪಟ್ಟು ಬೀಜಗಳನ್ನು ವಾಪಸ್ ಇಲ್ಲಿ ತಂದು ಕೊಡ್ಬೇಕು ನಮಗೆ ಅವರು. ಉಚಿತವಾಗಿ ತೊಗೊಂಡು ಹೋಗ್ಬೋದು. ನಮ್ಮ ಅವೈಲೇಬಲ್ ಇದೆ. ನಾವು ಅವರಿಗೆ ಸ್ಯಾಂಪಲ್ ಕೊಡ್ತೀವಿ, ಸ್ವಲ್ಪ ಕೊಡ್ತೀವಿ. ನೀವು ಇದು ಹೇಗಿದ್ರು ಇದು OP ಸೀಡ್ ಅಂತಂದರೆ ಇದು ಓಪನ್ ಪಾಲಿನೇಟೆಡ್ ಸೀಡ್ಸ್. ಇವುಗಳನ್ನು ನಾವು ಬೀಜವಾಗಿನೂ ಕನ್ವರ್ಟ್ ಮಾಡ್ಬೋದು, ಮುಂದೆ ಬೆಳೆಸ್ಬೋದು. ಈಗ ಹೈಬ್ರಿಡ್ ಬೀಜ ಏನಿದೆ ಅಂದರೆ ಒಂದ್ಸಲ ಬಿತ್ತಿದ್ರೆ ನೆಕ್ಸ್ಟ್ ತಿರುಗಿ ಬಿತ್ತನೆ ಆಗಲ್ಲ. ಆದರೆ ದೇಸಿ ಬೀಜಗಳ ಸ್ಪೆಷಾಲಿಟಿ ಅಂದರೆ ನೀವು ಮತ್ತೆ ಮತ್ತೆ ಬಿತ್ತಿ ಅದನ್ನು ಹಂಗೆ ಕಂಟಿನ್ಯೂ ಉಳಿಸ್ಬೇಕು. ಸೊ ಆ ಥರದ್ದು ಇರೋ ಬೀಜಗಳನ್ನು ನಾವು ಇಲ್ಲೇ ವೆರೈಟಿಯಾಗಿ ಇಟ್ಟಿದ್ದೇವೆ. ಇದರಲ್ಲಿ ಬೇಳೆಕಾಳು ಇದೆ, ಎಣ್ಣೆಕಾಳು ಇದೆ, ತರಕಾರಿ ಇದೆ, ಸಿರಿಧಾನ್ಯ ಇದೆ, ಸೊಪ್ಪು ಇದೆ. ಇಷ್ಟೊಂದು ವೆರೈಟಿಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದೇವೆ. ಕೆಲವೊಂದಿಷ್ಟು ಜನ ತೊಗೊಂಡೋಗಿದ್ದಾರೆ, ನಾವು ಕಾಯ್ತಾ ಇದ್ದೇವೆ. ಅವರು 2 ಪಟ್ಟು ಧಾನ್ಯವನ್ನು, ಬೀಜವನ್ನು ವಾಪಸ್ ಇಲ್ಲಿ ಕೊಡ್ಬೇಕು ಅವರು ತೊಗೊಂಡೋಗಿದ್ದು. ಹೌದು, ಇಲ್ಲಿಂದ ತೊಗೊಂಡೋಗ್ಬೇಕಾದ್ರೆ ಫ್ರೀಯಾಗಿ ತೊಗೊಂಡೋಗಿ, ಇಲ್ಲ ದುಡ್ಡಿಲ್ಲ. ನಾವು ಸ್ಯಾಂಪಲ್ಸ್ ಅನ್ನು ಕೊಡ್ತೀವಿ. ಬಟ್ ಕಂಡೀಷನ್ ಸಪ್ಲೈ ಎಷ್ಟು ತಗೊಂಡೋಗಿರ್ತಾರೆ ಅವರು ಅದಕ್ಕಿಂತ ಹೆಚ್ಚು ಕೊಟ್ಟರೆ ಒಳ್ಳೆಯದು. 2 ಪಟ್ಟು ಕೊಡಬೇಕು. ನಿಮ್ ಮಿನಿಮಮ್ 2 ಪಟ್ಟು ಅವ್ರು ಕೊಟ್ಟರೆ ನಾವು ಉಳಿದ ರೈತರಿಗೆ ನಾವು ಕೊಡೋಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು ಇದು ಸಿಸ್ಟಮ್ ಇರೋದು ತುಂಬ ಸಿಸ್ಟಮೆಟಿಕ್ ಆಗಿ ಕೊಡಬೇಕಾಗುತ್ತೆ. ನಾವು ಬೀಜ ಅಂದರೆ ಪ್ರತಿಯೊಂದು ಬೀಜಕ್ಕೂ ಅದರದ್ದೇ ಆದ ಗುಣಮಟ್ಟ ಇರ್ತದೆ. ಈ ಉದಾಹರಣೆಗೆ ನಾವು ಇಲ್ಲೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ ಇಲ್ಲಿ. ಈಗ ಇದನ್ನು ನಾವು ಹಂಗೆ ಸುಮ್ಮನೆ ಯಾವುದೋ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಟ್ರೆ ತೇವಾಂಶ ಒಳಗೆ ಹೋಗುತ್ತೆ, ಧೂಳ ಹೋಗುತ್ತೆ, ಕೀಟ ಹೋಗುತ್ತೆ. ಹಾಗೆ ಆಗ್ಲಾರ್ದಂಗೆ ಒಳ್ಳೆಯ ಗುಣಮಟ್ಟದ ಬಾಟಲಿಯನ್ನು ನಾವು ತಂದಿದ್ದೀವಿ. ಇವುಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದು ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗ, ಬೆಂಗಳೂರಿನ ಒಂದು ನಮ್ಮ ಸಂಸ್ಥೆ. ಅದು ಮೂಲತಃ ದೇಸಿ ಬೀಜಗಳಿಗಾಗಿ ತುಂಬ ಶ್ರಮ ಮಾಡಿದೆ 25 ವರ್ಷಗಳಿಂದ. ಅವ್ರಿಗೆ ನಾವು ಕಾನ್ಸೆಪ್ಟ್ ಹೇಳಿದ್ವಿ, ಹೇಳಿದ ಕೂಡಲೇ ಅವರು ತುಂಬ ಖುಷಿಯಿಂದ ಈ ಎಲ್ಲ ಬಾಟ್ಲಿಗಳನ್ನು ಉಚಿತವಾಗಿ ಅವರು ಕೊಟ್ಟಿದ್ದಾರೆ. ಇದರಲ್ಲಿಂದ ಒಂದಷ್ಟು ತಳಿ ಬೀಜಗಳನ್ನು, ದೇಸಿ ಬೀಜಗಳನ್ನು ಅವ್ರ ಕಡೆಯಿಂದ ತರಿಸಿದ್ವಿ. ಬಿಳಿಜೋಳ ಆಗ್ಬೋದು, ಸಾಮೆ ಆಗ್ಬೋದು. ಬಹುಶಃ ಇಲ್ಲಿರ್ತಕ್ಕಂಥ ಮಿಲೆಟ್ಟಲ್ಲಿ ಎಲ್ಲ ಅವ್ರ ಕಡೆಯಿಂದನೇ ಬಂದಿರೋದು. ಇಲ್ಲಿರೋ ಎಲ್ಲವೂ ದೇಸಿ ತಳಿನೇ. 100% 100% ದೇಸಿ ತಳಿಗಳೇ ಇಲ್ಲಿ ಇವೆಲ್ಲ. ನೀವು ನೋಡ್ಬೋದು. ಇಲ್ಲಿ ತಗೊಂಡು ಹೋದೆ ಅದು ಎಷ್ಟು ಪ್ರದೇಶಕ್ಕೆ ಹಾಕ್ಬೋದು? ಇಲ್ಲ, ಇದು ನಾವು ಕೊಡ್ತಾ ಇರೋದು ತುಂಬ ಸ್ಯಾಂಪಲ್ ಥರ. ನೀವು ಸ್ವಲ್ಪ ತಗೊಳ್ಳಿ, ಈ ಹಂಗಾಮಿನಲ್ಲಿ ಜಾಸ್ತಿ ಬೆಳೀರಿ, ಮತ್ತು ನಿಮಗೆ ಬೀಜಕ್ಕೆ ಇಟ್ಕೊಂಡು ನಮಗೆ 2 ಪಟ್ಟು ಕೊಡಿ, ಮತ್ತು ನೀವು ಅದನ್ನು 4 ಪಟ್ಟು ಬೆಳೀರಿ. ಇದು ಎಕರೆಗಟ್ಟಲೆ ಕೊಡೋದಲ್ಲ ಇದೆಲ್ಲ. ಇದು ನಾವು ಸ್ಯಾಂಪಲ್ಗೆ ಬೀಜೋತ್ಪಾದನೆಗೆ, ಇದು ತಳಿ ಸಂರಕ್ಷಣೆ. ಫಸ್ಟ್ ತಳಿ ಸಂರಕ್ಷಣೆ ಮಾಡೋಣ, ಆಮೇಲೆ ಬೀಜೋತ್ಪಾದನೆ ಮಾಡೋಣ. ಫಸ್ಟ್ ಮಾಡ್ಕೊಂಡು ಆಮೇಲೆ ಅದನ್ನು ಬೀಜೋತ್ಪಾದನೆ ಮಾಡ್ಬೇಕು. ಸೀಡ್ ಪ್ರೊಡಕ್ಷನ್ ಆಗುತ್ತೆ. ಮೊದಲೇ ಫಸ್ಟ್ ಕನ್ಸರ್ವೇಷನ್ ಫಸ್ಟ್. ಈಗ ಎಷ್ಟೋ ಜನಕ್ಕೆ ಗೊತ್ತಿದೆ, ಇಲ್ಲಿ ಬೀಜಗಳನ್ನು ನೋಡಿರೋದಿಲ್ಲ ಎಲ್ಲರೂ. ಇಲ್ಲಿ ನೋಡಿ ಮಿಲೆಟ್ಗಳಿವೆ, ಮತ್ತು ಭತ್ತಗಳು ನೋಡಿ, ನಿಮ್ಗೆ ಬಿಳಿಚಿಗೆ ಭತ್ತ ಅಂತಿದೆ. ಇದು ನಮ್ಮ ಏರಿಯಾದ, ನಮ್ಮ ಕಾಮನೂರು ಮತ್ತು ಈ ಮ್ಯಾಗ್ನರಿ ಕ್ರಾಸ್ ಅಲ್ಲಿ ಇರ್ತಕ್ಕಂಥ ಬಿಳಿಚಿಗೆ ಭತ್ತ. ಇದು ರೆಡ್ ರೈಸು. ಈ ಥರದ್ದು ನಮ್ಮ ಲೋಕಲಲ್ಲಿ ಇರೋದಿದೆ, ಮತ್ತು ಬೇರೆ ಕಡೆಯಿಂದ ಬರೀಬೋದು. ಈ ಮಿಲೆಟ್ಗಳೆಲ್ಲ ಎಷ್ಟೋ ಜನ ನೋಡೇ ಇಲ್ಲ. ನೋಡಿ, 9 ಮಿಲೆಟ್ಗಳು ನಿಮ್ಗೆ ಎಲ್ಲೂ ಸಿಗಂಗಿಲ್ಲ ಒಂದ ಕಡೆ, ಬಟ್ ಇಲ್ಲಿ ಸಿಗುತ್ತೆ. ಹುರುಳಿ, ಕಪ್ಪು ಹುರುಳಿ ಇದೆ, ಆಮೇಲೆ ಹಸಿರು ಮತ್ತು ಕಪ್ಪು ಕಡಲೆ ಇದೆ. ನೀವು ಇಲ್ಲೆಲ್ಲ ನೋಡ್ಬೋದು. ಇಲ್ಲೇ ಕಪ್ಪು ಎಳ್ಳಿದೆ, ಬಿಳಿ ಎಳ್ಳಿದೆ. ಹೌದು, ಇಲ್ಲಿ ಇವೆಲ್ಲ ಅಪರೂಪದ ಬೀಜದ ತಳಿಗಳು ರೈತರಿಗೆ ತುಂಬಾ ಸುಲಭವಾಗಿ ಸಿಗ್ತವೆ ಇಲ್ಲೆಲ್ಲ. ಗೆಳೆಯರ ಹೆಸರಲ್ಲಿ ಒಂದು ರೀತಿ ಜವಾರಿ ಬ್ಯಾಂಕ್ ಸ್ಮರಣಾರ್ಥವಾಗಿ ಮಾಡುವಂತ. ಹೌದು, ನಮ್ಮ ಮಣ್ಣಿನೊಂದಿಗೆ ಮಾತುಕತೆಯ ಬಹಳ ಆ ಮನುಷ್ಯ ತುಂಬಾ ಎಂಜಾಯ್ ಮಾಡ್ತಿದ್ದೆ. ದೇಸಿ ಬೀಜದ ಹುಡುಕಾಟಕ್ಕೆ ಹೋದತ್ನಾಗ ಏನಂತ ಹೇಳಿ ತುಂಬಾ ತಮಾಷೆಯಾಗಿ ಹೇಳ್ತಾ ಇದ್ರು. ಹಂಚಾಳಪ್ಪ ಮಾತಾಡ್ತಾರಂದ್ರೆ ಅದರಲ್ಲಿ 2 ಇಂಪಾರ್ಟೆಂಟ್. ಒಂದು, ಅವರು ಆ ಜರ್ನಿ ಇದೆಯಲ್ಲ, ಅವ್ರು ಹೋಗ್ತಾ ಇದ್ದದ್ದು ಎಲ್ಲೋ ಗುಲ್ಬರ್ಗದಲ್ಲಿ ಇದೆ ಯಾವುದು ಅಂತಂದ್ರೆ ಹೋಗಡದಲ್ಲಿಗೆ ಹೋಗಿ ಕೇಳೋದು. ಕೇಳಿ ಅವ್ರು ಕೊಡ್ತಾರಂದ್ರೆ, ಇಲ್ಲಂದ್ರೆ ಹೆಂಗೋ ಮಾಡಿ ತರ್ತಾ ಇದ್ರು ಅವರು. ಬೇಲಿ ಹಾರಿ ಇಟ್ಕೊಂಡ್ಬಂದು ಅದನ್ನೆಲ್ಲ ಹೇಳ್ತಾ ಇದ್ರಲ್ಲ ಅವ್ರು. ನಾ ತೊಗೊಂಬಂದ್ಬಿಟ್ಟೆ ನಾನು ಅಂತ ಹೇಳಿ. ನಮಗೊಂಥರ ಖುಷಿ ಅನ್ಸೋದು. ಅದು ದೇಸಿ ಬೀಜದ ಮೇಲಿನ ಪ್ರೀತಿ ಇದಲ್ಲ,
ಖುಷಿ ಅನ್ಸೋದು. ತಂದ್ಮೇಲೆ ಮತ್ತೆ ತಾವು ಒಂದಷ್ಟು 50% ದುಡ್ಡು ಮತ್ತೆ ಉಳಿದು 50% ನಮಗೆ ಕೊಡ್ತಾ ಇದ್ರು. ನೀವು ಬೆಳೀರಿ, ಅಕಸ್ಮಾತ್ ನನ್ನಲ್ಲಿ ಬೆಳೆದೇ ಇದ್ರೆ ನೀವು ಬೆಳೀರಿ ಅಂತ ಹೇಳಿ. ಆ ಮನುಷ್ಯನ ಈಗ ತೋಟದಲ್ಲಿನೂ ಎಷ್ಟೋ ವೆರೈಟಿಗಳು ನಾವು ಕಣ್ಣಾರೆ ನೋಡಿದ್ದಿದೆ. ಹಾಗಾಗಿ ನಾವು ಅವರೊಂದು ಆಸೆ ಇತ್ತಲ್ಲ, ಅದನ್ನು ನಾವು ಜೀವಂತವಾಗಿ ಇಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ದೇಸಿ ಬೀಜಗಳನ್ನು, ಜವಾರಿ ಬೀಜಗಳನ್ನ ಒಂದು ಬ್ಯಾಂಕ್ ಆಗಿ ಇಟ್ಟಿದ್ದೇವೆ. ಅದು ಹಂಚಾಳಪ್ಪ ಅವರ ನೆನಪಿನಲ್ಲಿ ನಡೀತಾ ಇದೆ. ಈಗ ಇದನ್ನ ರೈತರು ಹೇಗೆ ಸದುಪಯೋಗಪಡಿಸ್ಕೋಬಹುದು ಸರ್ ಅಂತ ತಾವು ಹೇಳ್ತೀರಾ? ಈಗ ಗೊತ್ತಾಗ್ತಿದೆ ಹೈಬ್ರಿಡ್. ಈ ಜಿಲ್ಲೆ ಮಾತ್ರ ರೈತರ ಬರ್ಬೋದಾ ಅಥವಾ ಬೇರೆ ಜಿಲ್ಲೆಯವರು ಸಂಪರ್ಕಿಸಬಹುದಾ, ಹೇಗೆ ಸರ್? ಇಲ್ಲ, ನಾವು ಹಂಗೇನು ರೈತರಿಗೇನು ಯಾವುದೇ ಡಿಸ್ಟಿಂಕ್ಷನ್ ಮಾಡಿಲ್ಲ. ಆಸಕ್ತರೆಲ್ಲ ಬರ್ಬೋದು. ಕೆಲವೊಂದ್ಸಲ ತಳಿಗಳ ಮೇಲೆ ಹೋಗ್ತೀವಿ. ಕಾಮನೂರು ನಾನು ಬಿಳಿಚಿಗೆ ಅಂತ ಭತ್ತ ಹೇಳಿದ್ನಲ್ಲ, ಅದು ಬೇರೆ ಕಡೆ ಬಹುತೇಕ ಬರಲ್ಲ, ತುಂಬ ಕಡಿಮೆ ಈಲ್ಡ್ ಅಂತ ಹೊತ್ನಾಗ ಈ ಏರಿಯಾದವರು ಬೀಜ ಬೇಕಂದ್ರೆ ಸಿಗಲ್ಲ, ಎಲ್ಲಿಯೂ ನಮ್ಮಲ್ಲಿದೆ ಆ ಥರ. ಆದರೆ ಹಂಗಂತೇಳಿ ನಿಮ್ಗೆ ಅರ್ಧ ಎಕರೆಕ್ಕೆ 10 ಗುಂಟೆಗೆ ಕೊಡಲ್ಲ, ನಾವು ಸ್ವಲ್ಪ ಕೊಡ್ತೀವಿ. ನೀವು 1 ವರ್ಷ 2 ವರ್ಷ ಬೆಳೆಯಿರಿ, ನಮಗೆ ಬೇಕಲ್ಲ. ನಾವು ಎಷ್ಟು ಕಷ್ಟಪಟ್ಟು ಹುಡುಕಿದ್ದೀವಿ ಎಲ್ಲ ಬೀಜಗಳಂದರೆ ತೊಗೊಂಡು ಬಂದು ಎಲ್ಲೆಲ್ಲೋ ತೊಗೊಂಡು ಯಾರ್ಯಾರು ಅಪ್ಪ ಅಣ್ಣ ಅಂತ ತೊಗೊಂಡು ಬರ್ತೀವಿ. ಅವುಗಳನ್ನು ನೀವು ಹಾಕ್ಕೊಂಡು ಜಾಸ್ತಿ ಮಾಡಿ ನೀವು ಉಳಿದ ರೈತರಿಗೆ ಕೊಡ್ರಿ ಅಂತ ಹೇಳೋದು. ಹೀಗಾಗಿ ಇದು ಈ ನಮ್ಮ ಜಿಲ್ಲೆ ರೈತರಿಗೆ ಅಂತಲ್ಲ, ಯಾರು ಬೇಕಾದರೂ ಬಂದು ತೊಗೊಳ್ಬೋದು. ಒಂದು ದಾಖಲೆ ಇಟ್ಟಿರ್ತೀವಿ, ನಿಮ್ಮ ಹೆಸರು ನಿಮ್ಮೆಲ್ಲ ಬರೆಯೋದು, ನಾವು ಸ್ವಲ್ಪ ಕೊಡ್ತೀವಿ, ಜಾಸ್ತಿ ಕೊಡಲ್ಲ. ಆ ಬೀಜಗಳನ್ನ, ಬೀಜ ಇಟ್ ಸೆಲ್ಫೇ ಬೀಜ ಒಂದೇ ಅದು ಇರೋದು, ನಾವು ಸ್ವಲ್ಪ ಕೊಡ್ತೀವಿ. ನೀವು ಅದನ್ನು ಉತ್ಪಾದನೆ ಮಾಡಿ ಜಾಸ್ತಿ ಮಾಡಿಕೊಂಡು ಮತ್ತೆ ವಾಪಸ್ ನಮಗೆ ಒಂದಿಸ್ಕೊಡಿ. ನೀವು 2 ಪಟ್ಟಲ್ಲ 10 ಪಟ್ಟು ಕೊಟ್ಟರೆ ನಮ್ಗೆ ಖುಷಿ, ಯಾಕಂದ್ರೆ ನಾವು ಇನ್ನೊಂದು 50 ಜನ ಕೊಡ್ಬೋದು ಅಂತ ಹೇಳಿ ಒಂದು ಆ ಕಾನ್ಸೆಪ್ಟ್ ಮೇಲೆ ನಡೀತಕ್ಕಂಥದ್ದು ಇದು. ಹಾಗೆ ರೇರ್ ಆಗಿ ಬೆಳೆದಿರುವಂತವ್ರು ಕೂಡ ಈ ಬ್ಯಾಂಕಿಗೆ ಕೊಡ್ಬೋದು. ಯಾರಾದರೂ ದೇಸಿ ನಾ ಇಂಥ ತಳಿ ಬೆಳಿತೀವಿ ಅಂತ ಕೊಟ್ರಪ್ಪ ಅಂದರೆ ನಾವು ಹಾರ್ಟ್ಲಿ ವೆಲ್ಕಮ್, ನಮಗೆ ಬನ್ನಿ, ಸ್ವಾಗತ ನಿಮಗೆ. ನೀವು ಬನ್ನಿ, ನಿಮ್ದೆಲ್ಲ ಹೇಳ್ತೀವಿ, ಇಂಥ ಯಾವುದೋ ತಳಿಯನ್ನು ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಅದು ನಡೆದಿದೆ ಇಲ್ಲೆಲ್ಲ. ಕೆಲವೊಂದು ಜನ ಕೊಟ್ಟಿದ್ದಾರೆ, ಬೇರೆ ಯಾವುದೋ ತಂದು ಒಂದು 2-3 ವೆರೈಟಿ ಕೊಟ್ಟಿದ್ದಾರೆ. ಈ ಗೊಂಗುರ ಪುಂಡಿಲಿ ನಾವು ನೋಡ್ತಾ ಇರೋದು ಬರೀ ಒಂದೇ, ಇನ್ನೊಬ್ರು ಯಾರೋ ತಂದು ಕೊಟ್ಟರೆ ನನ್ನಲ್ಲಿದೆ ನೋಡಿ ಅಂತಂದ್ರು. ಸೊ ಅದು ನಮ್ಗೆ ಖುಷಿ ಆಗುತ್ತೆ ನಮಗೆ. ಇದು ಟೋಟಲ್ ಓವರ್ ಆಲ್ ನಮ್ಮ ಬೀಜ ಬ್ಯಾಂಕ್ ಇದು ನಡೆದಿದ್ದು. ಮತ್ತೊಮ್ಮೆ ಹೆಸರು ಇದು ನಾವು ಕಳೆದ ವರ್ಷ ನಾವು ಜೂನ್ ತಿಂಗಳಲ್ಲಿ 25ನೇ ಮಣ್ಣಿನೊಂದಿಗೆ ಮಾತುಕತೆ ಮಾಡಿದಾಗ ಉದ್ಘಾಟನೆ ಮಾಡಿದ್ದು. ಈಗ ನಡೆದಿದೆ, 1 ವರ್ಷ ಆಯ್ತು. ಎಷ್ಟು ರೈತರು ಇದನ್ನ ಸದುಪಯೋಗ ಪಡಿಸ್ಕೊತಿದ್ದಾರೆ? ಈ ಬ್ಯಾಂಕ್ ನ ಹೋಗಿ ಬಂದ್ರೆ ಕೊಟ್ಟು ತಗೊಳ್ಳೋದೆಲ್ಲ ಹೇಗೆ ನಡೀತಾ ಇದೆ? ಇಲ್ಲಿ ಈಗ ಆಲ್ರೆಡಿ ಇದಕ್ಕೆ ಏನಿಲ್ಲ 3-3.5 ಸಾವಿರ ಜನ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಬಂದವರೆಲ್ಲ ಭೇಟಿ ಕೊಡ್ತಾರೆ, ಆಸಕ್ತರು ತಗೋತಾರೆ. ನಾವೇನಾದ್ರೂ ಒಬ್ರು ಯಾರು ತೊಗೊಂಡಿದ್ದಾರೆ ನಿಮ್ಮ ಊರಲ್ಲಿ ಅಂದರೆ ನೀವು ಅಲ್ಲಿ ಇಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಬೇರೆ ರೈತರು ಸಿಗುತ್ತೆ ಅಂತೇಳಿ ನಾವು ಆದಷ್ಟು ತುಂಬ ಚೂಸಿಯಾಗಿ, ನಿಜವಾಗ್ಲೂ ಕಾಳಜಿ ಇದೆಯಾ ನಿಮಗೆ ತಳಿ ಉಳ್ಸೋಕ್ಕೆ? ಇವತ್ತು ಮುಂದೆ ಏನು ಬರ್ತಾ ಇರೋದು ಎಲ್ಲ ಹೈಬ್ರಿಡ್, ಬರಾಟೆ, ಜಾಕುಲ ಅಂತರಿ, ಅದು ಇದೆಲ್ಲ ಇದೆ. ದೇಸಿ ತಳಿಗಳೇ ನಮ್ಮ ಆಸ್ತಿ. ಮತ್ತು ದೇಸಿ ತಳಿಗಳು ನಮ್ಮ ಈ ವಾತಾವರಣಕ್ಕೆ, ನಮ್ಮ ಹವಾಗುಣಕ್ಕೆ ಹೊಂದ್ಕೊಂಡು ಬೆಳೀತಕ್ಕಂಥದ್ದು. ಅದನ್ನು ನಾವು ಉಳಿಸ್ಕೊಳ್ಬೇಕಿತ್ತಪ್ಪ ಅಂದರೆ ಕಾಳಜಿ ಇದ್ದವರು ಖಂಡಿತವಾಗಿ ಬನ್ನಿ, ಸ್ವಲ್ಪ ತೊಗೊಂಡೋಗಿ 2 ವರ್ಷದಲ್ಲಿ ನೀವು ಜಾಸ್ತಿ ಮಾಡಿ. ಅದಕ್ಕೆ ನಾವು ಅಂತರನ್ನು ನಾವು ಇಲ್ಲಿ ಕರೆದು ಸೆಲೆಕ್ಟ್ ಮಾಡಿ ಚೂಸಿಯಾಗಿ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಬೀಜಗಳನ್ನು. ಒಟ್ಟಾರೆಯಾಗಿ ತಮ್ಮ ಗೆಳೆಯನ ಸ್ಮರಣಾರ್ಥವಾಗಿ ಮಾಡಿದ್ದಕ್ಕೆ ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ. ಇಲ್ಲ, ನಾವು ಇದನ್ನ ಏನಂದ್ರೆ ನಾವು ಬೇರೆ ಏನಾದ್ರೂ ಮಾಡ್ಬೋದು, ಒಂದೇನೋ ಪುಸ್ತಕ ತರ್ತೀವೋ ಅಥವಾ ಏನೋ ಮಾಡ್ತೀವೋ ಯಾರೋ ನೆನಪಲ್ಲಿ. ಆದರೆ ಒಬ್ಬ ದೇಸಿ ಬೀಜದ ಪ್ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಬೀಜ ಬ್ಯಾಂಕ್ ಮಾಡೋದಿದೆಯಲ್ಲ, ಇದು ಆತನ ದೇಸಿ ಬೀಜದ ಪ್ರೀತಿಯನ್ನು ಇಲ್ಲಿ ನಾವು ಒಂದು ಫೋಕಸ್ ಆಗಿಟ್ಟಂಗೆ ಆಗ್ತದೆ. ಎರಡನೇ, ಇದರಿಂದ ರೈತರಿಗೆ ಯೂಸ್ ಆಗುತ್ತೆ. ಮತ್ತು ಹಂಚಾಳಪ್ಪ ಯಾರು ಅಂತ ಎಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ, ಗೊತ್ತಾಗುತ್ತೆ ಇಲ್ಲಿ ಬಂದ್ಮೇಲೆ ಹಂಚಾಳಪ್ಪ ಹಿಂಗೆಲ್ಲ ಇದ್ನ. ಹಾಗಾದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋದೊಂದು ಸ್ಫೂರ್ತಿ, ಸಣ್ಣ ಒಂದು ಕಿಡಿ ಅಷ್ಟೇ. ಇದು ಸ್ಫೂರ್ತಿಯ ಕಿಡಿಯನ್ನು ನಾವು ಇಲ್ಲಿಂದ ತೊಗೊಂಡು ಹೋಗಲಿಕ್ಕೆ ನಾವು ಇಷ್ಟಪಡ್ತೀವಿ. ಇದನ್ನು ನಾನು ಡಾಕ್ಟರ್ ಬದ್ರಿ ಪ್ರಸಾದ್ ಅಂತೇಳಿ ಕೀಟಶಾಸ್ತ್ರಜ್ಞನಾಗಿ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲೇ ಬರುವಂತ ಒಂದು ಬೀಜ ಬ್ಯಾಂಕ್ ಮಾಡಿದ್ದಾರೆ. ಸೊ ಅದು ಗೆಳೆಯನ ಸ್ಮರಣಾರ್ಥವಾಗಿ ಮಾಡಿರುವಂತಹ ಬೀಜ ಬ್ಯಾಂಕ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮೂಲತಃ ಏನಂತ ಹೇಳಿದ್ರೆ, ಈಗ ಏನು ನಾವು ಆ ಒಂದು ಬೀಜ ಬ್ಯಾಂಕ್ ಮಾಡಿದ್ವಿ ಹಂಚಾಳಪ್ಪ ಹಿರೇಮನಿ ಅನ್ನೋರ ಹೆಸರಲ್ಲಿ. ನಾವೊಂದು ಕಾರ್ಯಕ್ರಮ ಮಾಡ್ತೀವಿ ಕೊಪ್ಪಳ ಜಿಲ್ಲೆಯಲ್ಲಿ. ಒಂದು ಸಮಾನ ಮನಸ್ಕರ ರೈತರ ಒಂದು ಕೂಟವನ್ನು ಸೇರಿಸ್ಕೊಂಡು ಅವ್ರನ್ನೆಲ್ಲ ಒಂದು ಒಗ್ಗಟ್ಟಿನಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಹಂಚಾಳಪ್ಪ ಹಿರೇಮನಿ ಸಹ ಒಂದು ಸಕ್ರಿಯ ಕಾರ್ಯಕರ್ತರು ಆಗಿದ್ದರು. ಆದರೆ ಅವರ ಒಂದು ನಾವು ನೋಡಿದಾಗ ಅವರಿಗೆ ಒಂದು ಪರಿಸರ ಪ್ರೇಮಿ ಅಂತೇಳಿ ನಾವೆಲ್ಲ ಕರಿತಾ ಇದ್ವಿ ಅವ್ರನ್ನ. ಅಷ್ಟೊಂದು ಪರಿಸರದ ಬಗ್ಗೆ ಅವ್ರಿಗೆ ಒಂದು ಕಾಳಜಿ ಇತ್ತು. ಆ ಕಾಳಜಿಯ ಜೊತೆಗೆ ಅವ್ರಿಗಿದ್ದಂತಹ ಒಂದು ಉತ್ಕಟ ಹೆಚ್ಚು ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಒಂದು ಸ್ಥಳೀಯವಾಗಿ ದೊರಕತಕ್ಕಂತಹ ಜವಾರಿ ಬೀಜಗಳು ಅಥವಾ ದೇಶಿ ಬೀಜಗಳು ಅಂತ ಏನು ಹೇಳ್ತೀವಿ, ಆ ಒಂದು ದೇಶಿ ಬೀಜಗಳನ್ನು ಸಂರಕ್ಷಣೆ ಮಾಡಬೇಕು, ಅದನ್ನು ಮುಂದಿನ ತಲೆಮಾರಿಗೆ ಆ ಒಂದು ಬೀಜಗಳನ್ನು ನೀಡಬೇಕು ಅಂತ ಹೇಳ್ತಾ ಇದ್ವಿ. ಯಾಕದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾವು ಎಲ್ಲಿ ನೋಡಿದ್ರು ಈ ಸಂಕರಣ ತಳಿಗಳ ಒಂದು ಅಬ್ಬರವನ್ನೇ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಹೈಬ್ರಿಡ್ ಬೀಜಗಳು ಅಂತ ಏನು ಕರಿತೀವಿ, ಅಂತಹ ಬೀಜಗಳು. ಯಾವಾಗ ನಾವು ಈ ಹೈಬ್ರಿಡ್ ಬೀಜಗಳಿಗೆ ಮೊರೆ ಹೋಗ್ತೀವಿ, ನಮ್ಮ ದೇಶೀಯ ಅಥವಾ ಸ್ಥಳೀಯವಾದ ನಮ್ಮ ನೆಲಮೂಲದ ಬೀಜಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು
ನೂರಾರು ಸಾವಿರಾರು ಸ್ಥಳೀಯ ತಳಿಗಳಿದೆ. ಆದರೆ ನಾವು ಬೇಡ್ತಾ ಇರ್ತಕ್ಕಂಥ ಅಥವಾ ನಾವು ಬೆಳೀತಾ ಇರ್ತಕ್ಕಂಥದ್ದು ಕೇವಲ ಇಳುವರಿಯನ್ನು ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥ ಸಂಕರಣ ತಳಿಗಳನ್ನು ಮಾತ್ರ. ಆದರೆ ನಮ್ಮ ನೆಲಮೂಲದ ತಳಿಗಳನ್ನು ನಾವು ಗಮನಿಸಿದಾಗ ಅದರಲ್ಲಿ ಕೀಟ ನಿರೋಧಕ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ಇರ್ಬೋದು, ಬಣ್ಣ, ರುಚಿ, ಗಾತ್ರ, ಆಕಾರ ಎಲ್ಲದರಲ್ಲಿ ವೈವಿಧ್ಯಮಯವಾದಂತಹ ತಳಿಗಳನ್ನು ನಾವು ದೇಶಿ ತಳಿಗಳಲ್ಲಿ ನೋಡ್ಬೋದು. ಆದರೆ ಏನಾಗ್ತಾ ಇದೆ, ಇವತ್ತಿನ ಆ ಒಂದು ಇಳುವರಿಯ ಅಬ್ಬರದಲ್ಲಿ ಅಂತಹ ಸ್ಥಳೀಯ ತಳಿಗಳನ್ನು ನಾವು ಕಳ್ಕೊಳ್ತಾ ಇದ್ವಿ. ಹಾಗಾಗಿ ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಬಹಳಷ್ಟು ತಳಿಗಳು ಈಗಾಗಲೇ ನಮ್ಮ ರೈತರ ಕೈ ಜಾರಿ ಹೋಗಿದೆ. ಹಾಗಾಗಿ ಅಂತಹ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಅವರು ಬಹಳ ಸಣ್ಣ ವಯಸ್ಸಿನಿಂದಲೂ ಪ್ರಾರಂಭ ಒಂದು ಇದಕ್ಕೆ ಇಳಿದದ್ದು, ಆ ಸಾಹಸಕ್ಕೆ ಇಳಿದು ಹಲವಾರು ಬೀಜಗಳನ್ನು ಅವರು ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ರು. ಆ ಸಂಗ್ರಹಣೆ ಮಾಡೋದ್ರ ಜೊತೆಗೆ ಅದನ್ನು ಬೇರೆ ಇತರ ರೈತರಿಗೆ, ಆಸಕ್ತ ರೈತರಿಗೆ ಕೊಡ್ತಕ್ಕಂಥದ್ರಲ್ಲಿ ಅವರ ಒಂದು ಪರಿಶ್ರಮ ಬಹಳ ಇತ್ತು. ಬಹಳ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅದರಲ್ಲೂ ಈ ಒಂದು ಯಲಮಗೇರಿ ಗ್ರಾಮ, ಕೊಪ್ಪಳ ತಾಲೂಕಿನ ಯಲಮಗೇರಿ ಗ್ರಾಮದಲ್ಲಿ ಸುತ್ತಮುತ್ತ ಬೆಳೀತಕ್ಕಂತಹ ಬಿಳಿಚಿಗ ಮತ್ತು ದುಗ್ಗ ಅಂತೇಳಿ 2 ತಳಿಯ ಭತ್ತಗಳಿದೆ. ಇದರ ತಳಿಯ ವಿಶೇಷ ಏನಂತ ಹೇಳಿದ್ರೆ, ಕೇವಲ ಬಸಿ ನೀರಿನಲ್ಲಿ ಬೆಳೀತಕ್ಕಂಥದ್ದು ಬಿಳಿಚಿಗ ಒಂದು ಭತ್ತ, ನೀರೇ ಇಲ್ಲದೆ ಹೋದ್ರೂ ಬೆಳೀತಕ್ಕಂಥದ್ದು ದುಗ್ಗ ಭತ್ತ. ಸೊ ಇಂತಹ ತಳಿಗಳು ಇನ್ನೆಲ್ಲೂ, ಈ ಅಪರೂಪದ ತಳಿಗಳನ್ನು ನಾವು ಕೊಪ್ಪಳ ಜಿಲ್ಲೆಯ ಈ ಒಂದು ಗ್ರಾಮದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಳಿಯ ಆ ಬಿಳಿಚಿಗ ಭತ್ತವನ್ನು ಅವರು ಸಂರಕ್ಷಣೆ ಮಾಡಿ ಅವರ ಸಹ ಇರ್ತಕ್ಕಂತಹ ಜೊತೆಗಾರರ ರೈತರ ಜೊತೆಗೆ ಸೇರಿ ಅದರ ಒಂದು ಜವಾರಿ ಬೀಜ ಅಂತೇಳಿ ಒಂದು ಬ್ರ್ಯಾಂಡನ್ನೇ ಮಾಡಿಕೊಂಡು ಆ ಒಂದು ಅಕ್ಕಿಯನ್ನು ಬೇರೆಯವರಿಗೆ ತಿನ್ನಿಸ್ತಕ್ಕಂತಹ, ಅದರ ರುಚಿಯನ್ನು ತೋರಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾ ಇದ್ರು. ಅದೇ ಥರ ಸುಮಾರು 52 ತಳಿಯ ಬದನೆಕಾಯಿ ಬೀಜಗಳನ್ನು, ಹಲವಾರು ಕುಂಬಳ ಜಾತಿಯ, ಹೀರೆ ಜಾತಿಯ ತಳಿಗಳನ್ನು ಅವರೇ ಸಂರಕ್ಷಣೆ ಮಾಡಿ ಅದನ್ನು ತಮ್ಮ ಇದ್ದಂತಹ, ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ದೊಡ್ಡ ರೈತರು ಅಂತಹ ಸಾಹಸಗಳನ್ನು ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಇದ್ದಂತಹ ಅರ್ಧ ಎಕರೆ ಭೂಮಿಯಲ್ಲಿ ನೀರೇ ಇರಲಾರ್ದಂತಹ ಕಡೆಯಲ್ಲಿ ಆ ಸಾಹಸ ಮಾಡಿ ಇದ್ದಂತಹ ಸಣ್ಣ ಜಾಗದಲ್ಲಿ ಅವರು ಅದನ್ನು ಅಭಿವೃದ್ಧಿಗೊಳಿಸಿ ಅದನ್ನು ಹೆಚ್ಚುವರಿ ಮಾಡಿ ಅದನ್ನು ಬೀಜಗಳನ್ನು ಸಂರಕ್ಷಣೆ ಮಾಡಿ ಬೇರೆಯವರಿಗೆ ಹಂಚಿ, ಇದು ಬಹಳ ಶ್ಲಾಘನೀಯವಾದಂತಹ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ರು. ಸೊ ಆ ಒಂದು ಸವಿ ನೆನಪಿನಲ್ಲಿ ಅವರು ಅಕಾಲಿಕವಾಗಿ ಒಂದು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿದಾಗ ನಮ್ಮ ಬಳಗದ ಒಂದು ರೈತರಿಗೆ ಒಂದು ಅನ್ನಿಸ್ತು, ಅವರ ಹೆಸರಿನಲ್ಲಿ ಒಂದು ಜವಾರಿ ಬೀಜ ಬ್ಯಾಂಕ್ ಇರಬೇಕು ಅಂತೇಳಿ. ಹಾಗಾದಾಗ ನಮ್ಮ ಈ ಆಚಾರ್ ತಿಮ್ಮಾಪುರದ ನಮ್ಮ ಶ್ರೀಪಾದರಾಜ ಮುರಡಿ ಅವರು ಮುಂದೆ ಬಂದರು. ಇಲ್ಲ, ನನ್ನ ತೋಟದಲ್ಲಿ ಎಲ್ಲ ರೈತರು ಬರ್ತಾ ಇರಲಿ, ಅವರಿಗೋಸ್ಕರ ಈ ಒಂದು ಬ್ಯಾಂಕನ್ನು ನಾವು ತೆರೆಯೋಣ, ಯಾರಿಗೆ ಆಸಕ್ತಿ ಇದೆ ಆ ಬೀಜವನ್ನು ಅವರಿಗೆ ವಿತರಣೆ ಮಾಡೋಣ, ಅದನ್ನು ಹೆಚ್ಚುವರಿಯಾಗಿ ಅವ್ರು ಬೆಳೆದಿದ್ರಲ್ಲಿ ಸ್ವಲ್ಪ ಮತ್ತೆ ಪಡ್ಕೊಂಡು ಬೇರೆಯವರಿಗೆ ರೈತರಿಗೆ ಕೊಡೋಣ. ಈ ಒಂದು ಕಾನ್ಸೆಪ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಆ ಒಂದು ಜವಾರಿ ಬೀಜ ಬ್ಯಾಂಕನ್ನು ಮಾಡಿದ್ವಿ. ಹಲವಾರು ಸ್ಥಳೀಯ ರೈತರು, ಅದರಲ್ಲೂ ವಿಶೇಷವಾಗಿ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ರೈತರು ಬಹಳ ಆಸಕ್ತಿಯಿಂದ ಬೀಜಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಸಂಗ್ರಹದಲ್ಲಿರ್ತಕ್ಕಂಥ ಹೆಚ್ಚುವರಿ ಬೀಜಗಳನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಜವಾರಿ ಬೀಜವನ್ನು, ದೇಸಿ ಬೀಜವನ್ನು ಉಳಿಸ್ದಂಗೂ ಆಗ್ತಾ ಇದೆ. ಹಲವಾರು ರೈತರಿಗೆ ಆ ಒಂದು ನೆಲಮೂಲದ ಬೀಜದ ಒಂದು ರುಚಿಯನ್ನು ನಾವು ತೋರಿಸ್ದಂಗೂ ಆಗ್ತಾ ಇದೆ. ಇದನ್ನ ರೈತರು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀರಾ? ಇದನ್ನ ರೈತರು ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ಖರ್ಚು ಅಥವಾ ವೆಚ್ಚ ಇಲ್ಲ, ಅಥವಾ ಯಾವುದೇ ದುಡ್ಡು ಕೊಟ್ಟು ತಗೊಂಡು ಹೋಗುವಂತ ಅಗತ್ಯ ಇಲ್ಲ. ನಿಗದಿತ ಒಂದು ಪ್ರಮಾಣದ ಒಂದು ಬೀಜವನ್ನು ಅವರು ತಗೊಂಡು ಹೋಗ್ಬೇಕಾಗತ್ತೆ. ಅವರ ಒಂದು ಸ್ಥಳದಲ್ಲಿ ಆ ಒಂದು ಬೀಜವನ್ನ ಬೆಳ್ಕೊಂಡು ಅದರಲ್ಲಿ ನಮಗೆ ಮೂಲ ಬೀಜವನ್ನು ಸ್ವಲ್ಪ ಪ್ರಮಾಣದಲ್ಲಿ ವಾಪಸ್ ಕೊಟ್ಟು ಉಳಿಕೆ ಬೀಜವನ್ನ ಅದೇ ಆಸಕ್ತಿ ಇರ್ತಕ್ಕಂಥ ಇತರ ರೈತರಿಗೂ ಕೊಟ್ಕೊಳ್ಬೋದು. ಮತ್ತೆ ಇವತ್ತಿನ ದಿವಸ ನಾವು ಬಹಳ ನೋಡ್ತಾ ಇದ್ದೀವಿ, ಈ ಸಾವಯವದಲ್ಲಿ ಬೆಳೆದಿದ್ದು ಮತ್ತೆ ಇಂತಹ ದೇಶಿ ಬೀಜಗಳ ಒಂದು ರುಚಿಗೆ ಮನಸೋತಂಥದ್ದು ಹೆಚ್ಚಿಗೆ ಒಂದು ಬೆಲೆನೂ ಸಹ ಸಿಗ್ತಾ ಇದೆ. ಸೊ ಅಂತಹ ಗ್ರಾಹಕರಿಗೆ ಅವರು ಮಾರ್ಕೊಂಡಾಗ ಅವರಿಗೆ ಒಂದು ಆರ್ಥಿಕವಾಗಿ ಸಹ ಪ್ರಯೋಜನ ಆಗುತ್ತೆ. ಮತ್ತೆ ಈ ಬೀಜ ಬ್ಯಾಂಕ್ ಅನ್ನ ನಾವು ಬೆಳೆಸ್ಕೊಳ್ಳಿಕ್ಕೂ ಅವೇ ಒಂದು ಸಹಕಾರವಾಗುತ್ತೆ. ಆದಷ್ಟು ಈ ತರದನ್ನೇ ಉಪಯೋಗಿಸ್ಕೊಳ್ಳಿ ಅಂತ ತಾವು. ಖಂಡಿತವಾಗಿ ಇಂತಹ ತಳಿಗಳನ್ನೇ ಅವರು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಇಂತಹ ಸ್ಥಳೀಯ ತಳಿಗಳು ಅಥವಾ ದೇಶಿ ತಳಿಗಳು ನಮ್ಮ ಸಂಗ್ರಹದಲ್ಲಿದ್ದಾಗ ಯಾವುದೇ ಒಂದು ಹೊಸ ರೋಗ ಅಥವಾ ಕೀಟ ಬಂದಾಗ ಅದಕ್ಕೆ ಇಂತಹ ತಳಿಗಳಲ್ಲಿ ನಿರೋಧಕ ಶಕ್ತಿ ಇರೋದು ಕಂಡು ಬಂದ್ರೆ ಅವುಗಳನ್ನು ನಾವು ಅಭಿವೃದ್ಧಿ ಪಡಿಸ್ಕೊಂಡು ಆ ಒಂದು ಕೀಟ ಅಥವಾ ರೋಗಕ್ಕೆ ನಿರೋಧಕ ತಳಿಗಳನ್ನು ಕಂಡುಹಿಡಲಿಕ್ಕೆ ಸಹ ಸಾಧ್ಯ ಆಗುತ್ತೆ. ಅಂತ ಹಲವಾರು ಸಂಶೋಧನೆಗಳೀಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ನಡೀತಾ ಇದೆ. ಆಗ ಆ ಸಂಶೋಧನೆಗೂ ಸಹ ಈ ಒಂದು ಸಹಕಾರಿಯಾಗುತ್ತೆ. ಇಂತಹ ಬೀಜ ಬ್ಯಾಂಕ್ಗಳ ರೈತರ ಹತ್ತಿರದಲ್ಲಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯಗಳಿಗೂ ಸಹಕಾರಿಯಾಗುತ್ತೆ. ಜಿ ಮುರಡಿ, ಕೊಪ್ಪಳ, ಶ್ರೀ ಫಾರ್ಮ್. ಈಗಾಗಲೇ ಶ್ರೀ ಫಾರ್ಮ್ ಬಗ್ಗೆ ನಾವೆಲ್ಲ ಕೇಳಿದ್ವಿ, ಕವರ್ ಕೂಡ ಮಾಡಿದೀವಿ, ಹಿಂದೆ ಎಲ್ಲ ಇದು ಮಾಡಿದೀವಿ. ಈಗ ನಿಮ್ಮ ಗೆಳೆಯನಿಗೋಸ್ಕರ ನಿಮ್ಮ ಫಾರ್ಮ್ ಅಲ್ಲಿ ಬೀಜ ಬ್ಯಾಂಕ್ ತೆರೆದಿರೋದ್ರ ಬಗ್ಗೆ ಮಾತಾಡೋದಾದ್ರೆ, ಹಂಚಾಳಪ್ಪ ಹಿರೇಮನಿ ನಮ್ಮ ಆತ್ಮೀಯ ರೈತ ಮಿತ್ರ. ಯಾವಾಗಲೂ ಜವಾರಿ ಬೀಜದ ಬಗ್ಗೆ ಆತನ ಒಲವು ಹೆಚ್ಚಿರ್ತಾ ಇತ್ತು. ತನ್ನ ಮಟ್ಟದಲ್ಲಿ ಪುಟ್ಟದಾದ ಒಂದು ಜವಾರಿ ಬೀಜ ಬ್ಯಾಂಕು ಆಗಲೇ ಆತನ ಯೌವನಾವಸ್ಥೆಯಲ್ಲೇ ಮಾಡಿಟ್ಟಿದ್ದ ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದ ಸಣ್ಣ ಮಟ್ಟದಲ್ಲಿ. ಮತ್ತು ಆತನ ಕಾಲಾವಧಿ ನಂತರ ಆತನ ಅಗಲಿಕೆ ನಮಗೆ ಬಹಳ ನೋವು ತಂತು. ಆತನ ಸ್ಮರಣಾರ್ಥವಾಗಿ ಸದುದ್ದೇಶದಿಂದ ಒಂದು ಒಳ್ಳೆ ಕೆಲಸ ಸಾಕಾರ ಆಗಲಿ ಅಂತ ಹೇಳಿ ನಮ್ಮ ಶ್ರೀ ಫಾರ್ಮಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಒಂದು ತಂಡದ
ಸಹಯೋಗದಿಂದ ಬೀಜ ಬ್ಯಾಂಕು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ರೇರ್ ವೆರೈಟೀಸು ಇವೆ. ಆಮೇಲೆ ನಿಮ್ಮಲ್ಲಿ ಯಾವುದಾದ್ರೂ ಬೀಜಗಳಿದ್ರೆ ತಂದಿಲ್ಲಿಟ್ಟಿರಿ. ಬೇಕಾಗಿರೋರು ಬಂದು ಒಂದು ಹಿಡಿ ತೊಗೊಂಡು ಹೋಗ್ತಾರೆ. ನೈತಿಕ ಹೊಣೆ ಹೊತ್ತು ವಾಪಸ್ ತಂದಿಡ್ತಾರೆ. ಆ ಥರ ಅಲ್ಲಿ ಹಂಚಾಳಪ್ಪ ನಮ್ಮ ಸ್ನೇಹಿತರು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಬೀಜ ಹುಡುಕ್ತಾ ಇದ್ರು. ನಾವು ತೋಟಗಳ ವೀಕ್ಷಣೆಗೆ ಹೋದಾಗ ಅವರು ಬೇಲಿ ವೀಕ್ಷಣೆ, ಒಡ್ಡಿನ ವೀಕ್ಷಣೆ, ತಿಪ್ಪೆ ವೀಕ್ಷಣೆ ಬರೀ ಇಂಥದ್ದೇ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಯಾವುದೋ ಒಂದು ನೇಟಿವ್ ವೆರೈಟಿ ಸಿಗ್ಬೋದು, ಹೇರ್ಲೂಮ್ ಸೀಡ್ ಸಿಗ್ಬೋದು, ದೇಸಿ ವೆರೈಟಿ ಸಿಗ್ಬೋದು, ಡ್ರಾಟ್ ರೆಸಿಸ್ಟೆಂಟ್ ಬೀಜಗಳನ್ನು ಕಲೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಆತಂದು ಅಭಿರುಚಿ ಆ ಕಡೆ ಭಾಳ ಉತ್ಕಟವಾಗಿತ್ತು. ಸೊ ಹಾಗಾಗಿ ಅದೇ ವಿಚಾರನ ನಾವಿಲ್ಲಿ ಒಂದು ಸ್ವಲ್ಪ ಸಾಂಸ್ಥಿಕ ರೂಪದಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಬೀಜ ಬ್ಯಾಂಕ್ ಇಲ್ಲಿ ಸ್ಥಾಪಿತವಾಗಿದೆ. ಇದ್ರದ್ದು ಉದ್ದೇಶ ಈಡೇರಲಿ, ನಮ್ಮ ಗೆಳೆಯನ ನೆನಪಿಗಾಗಿ ಬೀಜ ಬ್ಯಾಂಕ್ ಸ್ಥಾಪನೆ ಆಗಿದೆ. ಒಂದು ಒಳ್ಳೆಯ ಉದ್ದೇಶ. ಹಾಗಾಗಿ ಇದು ಬೀಜ ಬ್ಯಾಂಕ್ ಸದುಪಯೋಗ ಆಗಲಿ. ನಾವು ಎಲ್ಲೇ ಯಾವುದೇ ಅಂಗಡಿಗೆ ಹೋದ್ರೂ ನಮಗೆ ಬೀಜ ಬೇಕು ಅಂದರೆ ಹೈಬ್ರಿಡ್ ಬೀಜ ಸಿಗುತ್ತೆ. ದೇಸಿ ವೆರೈಟಿ ಬಹಳ ಕಷ್ಟ. ಇಲ್ಲಿ ಕೆಲವೊಂದು ರೇರೆಸ್ಟ್ ಆಫ್ ದಿ ರೇರ್ ಬೀಜ ಇದೆ. ಮತ್ತು ಈ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅನುಕೂಲ ಇರತಕ್ಕಂಥ ಡ್ರಾಟ್ ರೆಸಿಸ್ಟೆಂಟ್ ವೆರೈಟಿಗಳಿವೆ. ಹಾಗಾಗಿ ಮತ್ತು ಉಚಿತ ಕೂಡ. ಹಾಗಾಗಿ ಉಪಯೋಗಿಸ್ಕೋಬೋದು ನಮ್ಮ ರೈತ ಮಿತ್ರರು. ಇಲ್ಲಿ ಹೇಗೆ ಸಂಪರ್ಕಿಸಬೇಕು? ಒಂದ್ ವೇಳೆ ಬರೋದಾದ್ರೆ ನಮ್ಮ ರೈತರು ಯಾರನ್ನ ಸಂಪರ್ಕಿಸಬೇಕು? ಕೊಪ್ಪಳದಲ್ಲಿ ಆಚಾರ ತಿಮ್ಮಾಪುರ ಅನ್ನೋ ಗ್ರಾಮ, ಹೊಸಪೇಟೆ ಮತ್ತು ಬಿಜಾಪುರ NH ಹೋಗುತ್ತೆ. ಮ್ಯಾದನೇರಿ ಅಂತ ಒಂದು ಹಳ್ಳಿಯಿಂದ 2 ಕಿಲೋಮೀಟ್ರ್ ಹತ್ತಿರದಲ್ಲಿ ಶ್ರೀ ಫಾರ್ಮ್ ಇದೆ. ಬೇವೂರು ಮತ್ತು ಕನಕಗಿರಿ ರೋಡ್ ಇಂಟರ್ಸೆಕ್ಟ್ ಆಗುತ್ತೆ. ನೀವು ಗೂಗಲಲ್ಲಿ ಶ್ರೀ ಫಾರ್ಮ್ SRI_FARMS ಶ್ರೀ ಫಾರ್ಮ್ ಅಂತ ಹೊಡೆದ್ರೆ ಲೊಕೇಶನ್ ತೋರಿಸುತ್ತೆ. ಸೀದಾ ಬಂದು ಇಲ್ಲಿ ನಮ್ಮನ್ನೇ ಸಂಪರ್ಕಿಸ್ಬೋದು. ನಾವು ಇರದೇ ಇರಲಿ ಬೀಜ ಬ್ಯಾಂಕ್ ಯಾವತ್ತು ಓಪನ್ನು, ಯು ಆರ್ ಅಂಡರ್ CCTV ಅಂತ ಹಾಕಿರ್ತೀವಿ. ಬಂದಿರೋರು ಬೀಜ ನೋಡಿಕೊಂಡು ಒಂದು ಹಿಡಿ ತೊಗೊಂಡು ಒಂದು ವಾಟ್ಸಪ್ಪಲ್ಲಿ ಇಂಥದ್ದು ನಾವು ತೊಗೊಂಡಿದ್ದೀವಿ, ಇಂಥ ದಿನ ಹಾಕ್ತೀವಿ ಅಂತ ಹಾಕ್ಬಿಟ್ರೆ ಆಯಿತು. ಯಾವುದೇ ಪರ್ಮಿಷನ್ ಬೇಕಿಲ್ಲ, ಯಾರನ್ನೂ ಕೇಳೋದು ಬೇಕಾಗಿಲ್ಲ. ಈ ಕಡೆ ಬಂದಾಗ ಇಲ್ಲಿ ಬಂದು ಭೇಟಿ ಕೊಟ್ಟು ಇರುವ ಬೀಜವನ್ನು ತೆಗೆದುಕೊಂಡು ಹೋಗಬಹುದು. ನಿಮ್ಮ ಹತ್ತಿರ ಯಾವುದಾದ್ರೂ ಬೀಜಗಳಿದ್ರೆ ತಂದು ಹಾಕ್ಬೋದು. ಅಲ್ಪ ಮಟ್ಟಿಗೆ ಸಾಕು, ಅರ್ಧ kg 20 kg ಏನಿಲ್ಲ. ಒಂದು ಸಣ್ಣ ಬಾಟ್ಲುಗಳಿದೆ, ಅಷ್ಟು ತುಂಬಿಟ್ರಾಯ್ತು. ಒಂದು 4 ಬೀಜ ತೊಗೊಂಡು ಹೋದರೆ ಇದು ಓಪನ್ ಪಾಲಿನೇಷನ್ ಅಲ್ವಾ, ಮತ್ತು ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೋದು ಸಾಕಷ್ಟು. ಹಾಗಾಗಿ ದೇಸಿ ವೆರೈಟೀಸ್ ತಗೊಂಬನ್ನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಗೆಳೆಯನಿಗಾಗಿ ಗೆಳೆಯನಿಗೋಸ್ಕರ ಒಂದು ಬೀಜ ಬ್ಯಾಂಕ್ ತೆರೆದಿರೋದಕ್ಕೆ ತಮಗೂ ತಮ್ಮ ತಂಡದವರಿಗೂ ಧನ್ಯವಾದಗಳು ಸರ್. ಧನ್ಯವಾದ.